ಸುಸ್ಥಿರ ಕೃಷಿನಲ್ಲಿ ಬಹಳಷ್ಟು ವಿಧಾನಗಳಿದೆ. ನಮ್ಮ ಮಣ್ಣು ನಿರ್ವಹಣೆಗಿರ್ಬೋದು, ನೀರು ನಿರ್ವಹಣೆಗಿರ್ಬೋದು, ಅಥವಾ ಬೆಳೆಗಳನ್ನ ಬೆಳೀತಕ್ಕಂಥ ಕ್ರಮ ಇರ್ಬೋದು, ಅಂತರ್ಜಲವನ್ನು ಜಾಸ್ತಿ ಮಾಡ್ತಕ್ಕಂಥದ್ದಿರ್ಬೋದು. ಇದೆಲ್ಲದೂ ಕೂಡ ಸುಸ್ಥಿರ ಕೃಷಿಯ ಒಂದು ಮುಖ್ಯವಾದಂತಹ ಅಂಶಗಳು. ಇಲ್ಲಿ ನಾವು ಇವತ್ತಿಲ್ಲೊಂದು ತೋರಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಗಟ್ಟಿಗುಂದದ ಗ್ರಾಮದಲ್ಲಿ ಜಿಡಿ ಮಹದೇವ ಅಂತ ಹೇಳಿ ಒಬ್ಬ ರೈತರು ತಾವು 30 ವರ್ಷದ ಹಿಂದೆ ಪ್ರಾರಂಭ ಮಾಡಿದಂತ ಒಂದು ಪ್ರಯೋಗ, ಮಣ್ಣು ಮತ್ತು ನೀರು ನಿರ್ವಹಣೆಗೆ ಹೇಗೆ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಇದನ್ನ ತೋರಿಸ್ತಾ ಇದ್ದೀವಿ. ಇದನ್ನ ಕಲ್ಲು ತಡೆ ಅಂತ ಹೇಳ್ತೀವಿ ನಾವು. ಜಿಡಿ ಮಹದೇವ ಅವರೇ, ಈಗ ಇಲ್ಲಿ ನೀವು ತೋರಿಸ್ತಾ ಇದ್ದೀರಲ್ಲ, ಇದು ಈ ಕಲ್ಲು ತಡೆ ಅಥವಾ ಬೋರ್ಡರ್ ಚೆಕ್ ಅಂತ ಏನು ಹೇಳ್ತೀವಲ್ಲ, ಇದನ್ನ ನೀವು ಎಷ್ಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ರಿ ಈ ಪ್ರಯೋಗವನ್ನ? ಈ ಕಲ್ಲು ತಡೆ ಏನ್ ಕಾಣ್ತಿದೆ ನಿಮ್ಗೆ, ಇದನ್ನ ನಮ್ಮ ತಂದೆ ಅವರು 30 ವರ್ಷದ ಹಿಂದ್ಗಡೆ ಶುರು ಮಾಡಿದ್ರು. ಅದಕ್ಕೆ ಕಾರಣ ಏನಂತಂದ್ರೆ, ಈ ಮೇಲ್ಗಡೆಯಿಂದ ಒಂದು ನೋಡಿ, ಈ ತರ ನಿಮ್ಗೆ ತರ ಹಳ್ಳ ಕಾಣ್ತಿದೆ ನೋಡಿ, ಈ ತರ ಹಳ್ಳ ಮೇಲ್ಗಡೆಯಿಂದ ಹರಿದು ಬರ್ತಾಯಿತ್ತು. ಸರಿ. ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಯ್ತಾ ಇತ್ತು ಕೆಳಗಡೆ. ಸರಿ. ಅದನ್ನ ತಡೆಗಟ್ಟಲಿಕ್ಕೆ ನಮ್ಮ ತಂದೆ ಅವರು ಈ 30 ವರ್ಷದ ಹಿಂದ್ಗಡೆ ಈ ಕಲ್ಲು ತಡೆಯನ್ನ ಪ್ರಾರಂಭ ಮಾಡಿದ್ರು. 30 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ಮೇಲೆ ಒಂದೇ ಸತಿ ನೀವು ಒಂದೇ ವರ್ಷದಲ್ಲೇ ಮುಗಿಸ್ಬಿಟ್ರ ಅಥವಾ ಈಗ ಏನು, ಅಥವಾ ಹಂತ ಹಂತವಾಗಿ ಮಾಡ್ಕೊಂಡ್ ಬಂದ್ರ? ಇಲ್ಲ, ಇದು ಒಂದೇ ವರ್ಷದಲ್ಲಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಆ ತರ ಮುಗಿಸದೆ ಅದು ಈ ತರ ಉಳ್ಕೋತಾ ಇರ್ಲಿಲ್ಲ ಅಂತ ಕಾಣ್ತದೆ. ಸರಿ. ಇದನ್ನ ವರ್ಷ ನಾವು 2 ಅಡಿ, 1.5 ಅಡಿ, 1 ಅಡಿ ಮಣ್ಣು ನಮ್ಗೆ ಯಾವ ರೀತಿ ಇಲ್ಲಿ ತುಂಬುತ್ತದೆ ನೋಡಿ, ಅದನ್ನ ಅನುಸರಿಸಿಕೊಂಡು ನಾವು ಇದನ್ನ ಕಟ್ಕೊಂಡು ಬಂದಿದ್ದೇವೆ. ಈಗ 30 ವರ್ಷದ ಹಿಂದೆ ಶುರು ಮಾಡಿ ಈಗ ಈ ಹಂತಕ್ಕೆ ತಂದಿದ್ದೀರಲ್ಲ, ಇದಕ್ಕಿಂತ ಮೊದಲು ನೀವು ಹೇಳಿದ್ರಿ ಅಲ್ಲಿ ಏನೋ ನೀರು ಹರಿತಾ ಇತ್ತು ಅಂತ ಹೇಳಿ. ಆ ನೀರು ಹರಿತಕ್ಕಂತ ಜಾಗದಲ್ಲಿ ಅವಾಗ ಏನೇನು ನಿಮ್ಗೆ ತೊಂದರೆ ಆಗ್ತಾ ಇತ್ತು? ತೊಂದರೆ ಅಂದ್ರೆ ನೋಡಿ, ಇಲ್ಲಿ ಈ ಜಾಗ ನಿಮ್ಗೆ ಏನ್ ಕಾಣ್ತಿದೆ ಇವತ್ತು, ಹಿಂದೆ ಈ ತರ ಇರ್ಲಿಲ್ಲ. ಸರಿ. ನೋಡಿ, ಇಲ್ಲಿ ಈ ಕಡೆ ಕಾಣ್ತಿದೆಯಲ್ಲ, ಸರಿ, ಇದಕ್ಕಿಂತಲೂ ಇನ್ನೂ ಆಳವಾದ ಸ್ಥಿತಿಲಿ ಇತ್ತು. ದನಗಳು ಈ ಕಡೆಯಿಂದ ಆ ಕಡೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ತರ ಮಣ್ಣಿನ ತಡೆಯನ್ನ ನಾವು ನಿರ್ಮಿಸಿದಾಗ ಈ ತರ ಒಂದು ಇದಾಯ್ತು ನಮ್ಗೆ. ಅದಕ್ಕೋಸ್ಕರ ನಾವು ಮಣ್ಣಿನ ತಡೆನ ನಿರ್ಮಿಸಿದ್ದೇವೆ. ಇಲ್ಲಿ ಎಲ್ಲ ಫಲವತ್ತಾದ ಮಣ್ಣು ಮತ್ತೆ ಈ ಮಣ್ಣಿನ ಸವಕಳಿ ಎಲ್ಲ ಹೋಯ್ತಾ ಇತ್ತು ನೋಡಿ, ಅದನ್ನ ತಡೆಗಟ್ಟಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಇದನ್ನ ಮಾಡಿದ್ಮೇಲೆ, ಈ ಏನು ಕಲ್ಲು ತಡೆ ಮಾಡಿದ್ಮೇಲೆ ನಿಮ್ಗೆ ಏನು ವ್ಯತ್ಯಾಸ ಕಂಡಿದೆ ಅದ್ರ ಹಿಂದ್ಗಡೆಗೆ ಇವತ್ತು ಕಾಣ್ತಾ ಇದೆಯಲ್ಲ? ವ್ಯತ್ಯಾಸ ಅಂದ್ರೆ ನೋಡಿ, ನೀವೇ ನೋಡ್ಬೋದು. ಇವತ್ತು ನಮ್ ಕಣ್ಮುಂದೆ ಏನು ಒಂದು 15ರಿಂದ 18 ಅಡಿ ಕಾಣ್ತದೆ ನೋಡಿ. ಇದು ಇಷ್ಟು ಮಣ್ಣು ಇವತ್ತು ಒಂದು 30 ವರ್ಷದಲ್ಲಿ ನಾವು ಶೇಖರಣೆ ಮಾಡಿದೀವಿ. ಜೊತೆಗೆ ಈ ಫಲವತ್ತಾದ ಮಣ್ಣು ಶೇಖರಣೆ ಆಗಿರೋ ದೆಸೆಯಿಂದ ನಿಮ್ ಮಾವಿನ ಗಿಡ ನೋಡ್ಬೋದು ನೀವು. ಈ ಪಕ್ಕದ ಮಾವಿನ ಗಿಡಕ್ಕಿಂತ ನೋಡಿ ಆ ಮಾವಿನ ಗಿಡ ನೀವು ನೋಡ್ಬೋದು. ಸರಿ. ಅದ್ರ ಉಪಯೋಗ ನಮ್ಗೆ ಕಾಣ್ತಾ ಇದೆ ನೋಡಿ. ಈ ಫಲವತ್ತಾದ ಮಣ್ಣು ಇರೋ ದೆಸೆಯಿಂದ ನಮ್ಗೆ ಇಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯಲಿಕ್ಕೆ ಬಹಳ ಅನುಕೂಲವಾಗಿದೆ. ಜೊತೆಗೆ ನಮ್ಮ ಈ ಹಳ್ಳಿಗಿಡ ಕಾಣ್ತಿದ್ಯಲ್ಲ ನಿಮ್ಗೆ, ಆ ಹಳ್ಳಿಗಿಡ ನೋಡಿದ್ರೆ ಗೊತ್ತಾಯ್ತದೆ. ಯಾಕೆಂತಂದ್ರೆ ನಾವ್ ಇಡೀ ಜಮೀನಲ್ಲಿ ಬೆಳೆಯುವಷ್ಟು ಹರಳು ನಾವು ಈ ಒಂದು ಕಲ್ಲು ತಡೆಯ ಒಂದು ಸಹಾಯದಿಂದ ನಾವು ಇದೇ ಇಷ್ಟದಲ್ಲಿ ಬೆಳೆದಿದ್ದೀವಿ ನಾವು. ಅಂದ್ರೆ ನಿಮ್ಗೆ ಇಲ್ಲೇನು ಮಣ್ಣು ಸವಕಳಿ ನಿಲ್ಲೋದ್ರ ಜೊತೆಗೆ ಇಲ್ಲಿ ಹಿಂದೆ ಅಲ್ಲೇನ್ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅದನ್ನ ಈಗ ಪ್ಲಾಟ್ ಆಗಿ ನೀವು ಪರಿವರ್ತನೆ ಮಾಡಿಕೊಂಡು ಅಲ್ಲಿ ಬೆಳೆ ಬೆಳಿಲಿಕ್ಕೆ, ನಿಮ್ ತೋಟಗಾರಿಕೆ ಬೆಳೆ ಬೆಳಿಲಿಕ್ಕೆ ಉಪಯೋಗ ಆಗಿದೆ. ಹೌದು, ಖಂಡಿತ. ಆಮೇಲೆ ಇದನ್ನ ಮಾಡಿದ್ಮೇಲೆ, ಈ ಬೋರ್ಡರ್ ಚೆಕ್ ಮಾಡಿದ್ಮೇಲೆ ನೀರಿನ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ಲಾಟ್ ಅಲ್ಲಿ ಇರ್ಬೋದು ಅಥವಾ ಸುತ್ತಮುತ್ತಲು ಇರ್ಬೋದು, ಏನ್ ಪರಿಣಾಮ ಆಗಿದೆ ಅಥವಾ ಏನ್ ವ್ಯತ್ಯಾಸ ಆಗಿದೆ ಇದರಿಂದ? ನೀರಿನ ಸ್ಥಿತಿ ಅಂದ್ರೆ ನೋಡಿ, ಈ ಮೇಲ್ಗಡೆ ನಾವು ಈ ಬಾರ್ಡರ್ ಕಲ್ಲು ಹಾಕದ್ಮೇಲೆ ಕಲ್ಲಿನ ನೀರಿನ ಸ್ಥಿತಿ ಅಂತಂದ್ರೆ ಮಾರ್ಚ್ ತನಕ ಇಲ್ಲಿ ನೀರು ಹರಿತಾನೆ ಇರೋದು. ಇಲ್ಲಿಂದ ಸುಮಾರು ಒಂದು ಹತ್ತತ್ರ ಒಂದು ಅರ್ಧ ಪರ್ಲಾಂಗ್ ನೋಡಿ, ಇಲ್ಲಿ ಕಾಣ್ತದೆ ನೋಡಿ ಕೊರಕ್ಲುದ್ದ ನೀರೇ ಹರಿತಾ ಇರೋದು. ಈಗ ಮಳೆಗಾಲ ಒಂದು 5-6 ವರ್ಷದಿಂದ ಕಡಿಮೆ ಆಗಿರೋ ದೆಸೆಯಿಂದ ನೀರು ಕಾಣ್ತಾ ಇಲ್ಲ. ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಈ ವರ್ಷನೂ ನೀರು ಹರಿತದೆ ಇಲ್ಲಿ. ಮಾರ್ಚ್ ತನಕ ನೀರಿದೆ. ಅಂದ್ರೆ ನಿಮ್ಗೆ ಅಂತರ್ಜಲ ಮತ್ತೆ ನಿಮ್ಮ ಪ್ಲಾಟ್ ನಲ್ಲಿ ಒಂದ್ ಸ್ವಲ್ಪ ಅಂತರ್ಜಲ ಅಥವಾ ಸುತ್ತಮುತ್ತಲು ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ ಇದರಿಂದ? ಖಂಡಿತ ಜಾಸ್ತಿ ಆಗಿದೆ ಸರ್. ಸರಿ. ಈಗ ನಾವು ಈಗ ತಿಳಿಸ್ಕೊಟ್ಟಂಗೆ ನಮ್ಮ ರೈತರು ಏನು ಈ ಪ್ರಯೋಗವನ್ನ ಮಾಡಿದೀವಿ, ಇದು ಸಣ್ಣ ಪ್ರಮಾಣದಲ್ಲೂ ಮಾಡಬಹುದು, ದೊಡ್ಡ ಪ್ರಮಾಣದಲ್ಲೂ ಮಾಡಬಹುದು. ಅಲ್ಲಿ ಏನು ಸವಕಳಿ ಪ್ರಮಾಣ ಅಥವಾ ನೀರು ಹರಿತಕ್ಕಂಥ ಪ್ರಮಾಣವನ್ನು ನೋಡ್ಕೊಂಡು ಈ ಒಂದು ತಂತ್ರಜ್ಞಾನವನ್ನ ಬಹಳ ಪರಿಣಾಮಕಾರಿಯಾಗಿ ರೈತರು ಉಪಯೋಗ ಮಾಡ್ಕೋಬಹುದು. ಜೊತೆಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಸಮುದಾಯ ಮಟ್ಟದಲ್ಲೂ ಕೂಡ ಮಾಡಬಹುದು. ಇವರು ರೈತರು ತಾವೇ ಸ್ವಂತ ವೈಯಕ್ತಿಕ ಆಸಕ್ತಿಯಿಂದ ಮಾಡಿದ್ದಾರೆ. ಮದುವೆ ಇದಕ್ಕೆ ಸಾಮಾನ್ಯ ಖರ್ಚು ಎಷ್ಟಾಗಿರ್ಬೋದು ನಿಮ್ ಪ್ರಕಾರ? ಖರ್ಚು ನೋಡಿ, ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಇಷ್ಟೇ ಖರ್ಚಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ 30 ವರ್ಷದಿಂದ ನಾವು
ಪ್ರತಿ ವರ್ಷ ಸ್ವಲ್ಪ ಖರ್ಚಾಕೊಂಡು ಬಂದಿದ್ದೇವೆ. ಹಾ ಆ ತರ ಮಾಡಿದಾಗ ನಮ್ಗಿದು ಏಕಾಏಕಿ ನಮ್ಗೆ ಖರ್ಚೇ ಆಯ್ತು ಅಂತ ಹೇಳಕ್ ಬರೋದಿಲ್ಲ. ಸರಿ. ಯಾಕೆಂತಂದ್ರೆ ವರ್ಷಕ್ಕೆ ಒಂದು 200 ರೂಪಾಯಿ ಖರ್ಚಾಕಿರ್ಬೋದು. ಹಾ ಹಾ ಯಾಕಂದ್ರೆ ಕಲ್ಲು ನಮ್ಗೆ ನಮ್ ಜಮೀನಲ್ಲೇ ಕಲ್ಲು ಬಿದ್ದಿದೆ. ಸರಿ. ಆ ಕಲ್ಲನ್ನು ಇಲ್ಲಿಗೆ ಸಾಗಿಸ್ಕೊಂಡ್ರೆ ಮತ್ತೆ ಇದನ್ನ ಕೆಲಸನ ನಾವೇ ಮಾಡಿದೀವಿ. ಹಿಂದ್ಗಡೆ ನೋಡಿ ನಿಮ್ಗೆ ಕಾಣ್ತದಲ್ಲಿ ಹಿಂದ್ಗಡೆ ದೊಡ್ಡ ಕಲ್ಲು ಇರೋದು, ಮುಂದ್ಗಡೆ ಜಲ್ಲಿ ಪ್ಯಾಕ್ ಮಾಡೋದು ಇಷ್ಟೇ. ಇಲ್ಲಿ ಇನ್ನೇನು ನಾವು ಯಾವುದೇ ವಿಧಾನವನ್ನು ಅನುಸರಿಸಲಿಲ್ಲ. ಹಿಂದ್ಗಡೆ ದೊಡ್ಡ ಕಲ್ಲು, ಮುಂದ್ಗಡೆ ಜಲ್ಲಿ ಪ್ಯಾಕ್ ಮಾಡೋದಷ್ಟೇ. ನೀರ್ ಬರ್ಬೇಕಾದ್ರೆ ಆ ಜಲ್ಲಿ ಕಲ್ಲಿನ ಸಂಧಿ ಮಧ್ಯ ನೀರ್ ಹರಿದೋಯ್ತದೆ, ಆ ಮಣ್ಣನ್ನ ಅಲ್ಲೇ ಬಿಡ್ತದೆ, ನೀರ್ ತಂತಾನೆ ಹೋಯ್ತದೆ. ಇದು ಇದೇ ಒಂದು ಕ್ರಮವನ್ನು ಅನುಸರಿಸಿ ನಾವು ಇದನ್ನ ಬಂದು ಮಾಡಿದೀವಿ. ಹಂತ ಹಂತವಾಗಿ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ಇದನ್ನ, ಅಥವಾ ಒಂದೇ ಸತಿ ಒಂದ್ ವರ್ಷದಲ್ಲೇ ಮಾಡಿದ್ರೆ ಏನ್ ವ್ಯತ್ಯಾಸ ಆಗ್ಬೋದು? ಇದು ಒಂದೇ ವರ್ಷದಲ್ಲಿ ಮಾಡಿದ್ರೆ, ಮೊನ್ನೆ ಒಂದು ವಾರದಲ್ಲಿ ನಮ್ಗೆ ಮಳೆ ಆಯ್ತು, ಆ ತರ ಏನಾರ ಮಳೆ ಆದ್ರೆ ಅವತ್ತೇ ಕಿತ್ಕೊಂಡು ಹೋಗ್ಬಿಡ್ತದೆ. ಯಾಕೆಂತಂದ್ರೆ ನೀರಿನ ಒತ್ತಡ ಜಾಸ್ತಿ ಆಗಿರೋ ದೆಸೆಯಿಂದ ಇದು ಒಂದು ವರ್ಷದಲ್ಲೇ ಮಾಡಕ್ಕಾಗಲ್ಲ. ಬರೋ ನೀರನ್ನ ಪೂರ್ತಿ ನಾವು ತಡೆಗಟ್ಟಕ್ಕಾಗಲ್ಲ. ಬರೋ ನೀರನ್ನ ನಾವು ಹೋಗಂಗೆ ಅರಿಯಂಗೆ ಬಿಟ್ಟು ಆ ಮಣ್ಣನ್ನ ನಿಲ್ಸ್ಬೇಕಾಯ್ತದೆ ನಾವು. ಹಂತವಾಗಿ ವರ್ಷ ಸ್ವಲ್ಪ ಜಾಸ್ತಿ ಹಾಕ್ತಾ ಅದನ್ನ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡಿದ್ರೆ ಬಹಳ ಭದ್ರವಾಗಿರುತ್ತೆ ಅಂತ ಹೇಳ್ತೀರಿ. ನಿಜ ಸರ್. ಯಾಕೆಂತಂದ್ರೆ ಮಣ್ಣು ಕೂತ್ಕೋಬೇಕು, ಅದು ಸೆಟ್ ಆಯ್ತದೆ. ಸರಿ. ಸೆಟ್ ಆದ್ಮೇಲೆ ಮತ್ತೆ ನಾವು ಮಣ್ಣನ್ನ ಸೇರಿಸ್ತೀವಿ ತಂದು. ಈ ತರ ಸೆಟ್ ಆಗಿಲ್ಲ ಅಂತಂದ್ರೆ ಅದು ಬಿದ್ದೋಗಂತ. ಇದಕ್ಕೆ ಇನ್ನು ಎಷ್ಟು ವರ್ಷ ಜೀವ ಇರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ಇನ್ನು ಎಷ್ಟು ವರ್ಷ ಇದೇ ತರ ಇದು ಭದ್ರವಾಗಿರುತ್ತೆ ಸರ್? ಜೀವ ಅಂತಂದ್ರೆ ಇದು ನನ್ನ ಪ್ರಕಾರ ಇದಕ್ಕೆ ಆಯಸ್ಸೇ ಇಲ್ಲ. ಯಾಕೆಂತಂದ್ರೆ ಇದು ಎಷ್ಟು ದಿನ ಇರ್ತದೋ ಅಷ್ಟು ದಿನ ಇರ್ತದೆ. ಯಾಕೆಂತಂದ್ರೆ ಇದು ಒಡೆಯಕ್ಕೆ ಕಾರಣವೇ ಇಲ್ಲ ನೋಡಿ. ಸರಿ. ಮತ್ತೆ ನೀವು ಅದನ್ನ ಭದ್ರಗೊಳಿಸ್ಲಿಕ್ಕೆ ಮತ್ತೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆ ಬದುವು ಮೇಲೆ ನೀವೇನಾದ್ರೂ ಹುಲ್ಲು ಅಥವಾ ಬೇರೆ ಏನಾದ್ರೂ ಹಾಕಿ ಅದನ್ನ ನಿರ್ವಹಣೆ ಮಾಡ್ಕೋತೀರಾ ಅಥವಾ ಭದ್ರ ಮಾಡ್ಕೋತೀರಾ? ಈಗಲ್ಲಿ ಕಾಣ್ತಾ ಇದೆಯಲ್ಲ, ಕೆಲವೊಂದಿಷ್ಟು ಹುಲ್ಲೆಲ್ಲ ಕಾಣ್ತಾ ಇದೆ ನಮ್ಗೆ, ಒಂದೆರಡು ಮೂರು ಗಿಡಗಳು ಕಾಣ್ತಾ ಇದೆ. ಅದೇ ಸರ್, ಏನಾಗಿದೆ ಅಂತಂದ್ರೆ ನಾವು ಈ ಕಲ್ಲನ್ನ ಇದನ್ನ ಇಲ್ಲಿ ನಿಲ್ಸ್ಬಿಟ್ಟು ಸರಿ ಮಣ್ಣಿಂದ ಒಂದು ಬದು ಹಾಕಿ ಅದ್ರ ಮೇಲೆ ಹುಲ್ಲನ್ನು ಬೆಳೆಸಿ ನೀರಿನ ಪಕ್ಕ ಮಾಡೋಣ ಅಂತ ಒಂದು ಉದ್ದೇಶ ಇದೆ. ಅದಕ್ಕೋಸ್ಕರ ನಾವೀಗ ಕಲ್ಲಿನಲ್ಲಿ ಇಡೋದ್ ಬೇಡ ಅನ್ಕೊಂಡಿದ್ದೀವಿ. ಜೊತೆಗೆ ಅಲ್ಲಿ ಭದ್ರತೆಗಿಂತ ಕೆಳಗಡೆ ಭದ್ರತೆ ನೋಡಿ, ಇದು ಬಹಳ ಮುಖ್ಯ. ಅದಕ್ಕೆ ಯಾಕೆಂತಂದ್ರೆ ನೀರಿಲ್ಲಿ ಅಲ್ಲಿ ತೆಳುವಾಗಿ ಹರಿದು ಬರ್ತದೆ. ಹರಿದು ಬಂದ ನೀರು ಮತ್ತೆ ಇಲ್ಲಿ ಒಂದೇ ಹತ್ರ ಸೇರಿ ರಭಸವಾಗಿ ಹೋಯ್ತದೆ ನೋಡಿ. ಆ ರಭಸ ಹೋಗ್ಬೇಕಾದ್ರೆ ಇಲ್ಲಿ ಮಣ್ಣನ್ನು ಸವಕಳಿ ಜಾಸ್ತಿ ಆಯ್ತದೆ. ಆ ಮಣ್ಣನ್ನು ಸವಕಳಿ ತಡೆಗಟ್ಟಕ್ಕೆ ನಾವಿಲ್ಲಿ ಲಕ್ಕಿ ಮತ್ತೆ ಈ ಕತ್ತಾಳೆ ಸರಿ ಆ ಗೆಡ್ಡೆನೆಲ್ಲ ಹಾಕಿದೀವಿ ನೋಡಿ. ಅಲ್ಲಿ ಈ ಲಕ್ಕಿನ ಹಾಕಿರೋ ದೆಸೆಯಿಂದ ಅಲ್ಲಿ ಮಣ್ಣನ್ನು ಸವಕಳಿ ಆಗೋದಿಲ್ಲ. ಮತ್ತೆ ಹಿಂದ್ಗಡೆ ನಾವು ಅಲ್ಲಿ ಕಲ್ಲನ್ನ ಇಳಿಜಾರಾಗಿ ಪ್ಯಾಕಿಂಗ್ ಮಾಡಿದೀವಿ. ನೀರು ಹರಿದು ಆ ಕಲ್ಲಿನ ಮೇಲೆ ಹರಿದು ಮತ್ತೆ ಈ ಲಕ್ಕಿ ಬುಡದ ಮೇಲೆ ಹರಿದು ಬೇರೆ ಮೇಲೆ ಹರಿದು ಮತ್ತೆ ಹಿಂಗೆ ಹಿಂದಕ್ಕೆ ಹೋಗುತ್ತೆ ಸರ್. ನಮಸ್ಕಾರ.